ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ಅಜಿತ್ ಕಾರಂತ್. ಈ ವಿಡಿಯೋವನ್ನು ಮಾಡುವ ಉದ್ದೇಶ ಇದೇ ವಿಶ್ವಾವಸು ನಾಮ ಸಂವತ್ಸರದ ರಾಮನವಮಿಯ ಶುಭಾವಸರದಲ್ಲಿ ನಾವಿದ್ದೇವೆ. ರಾಮನವಮಿಯ ದಿವಸ ಎಲ್ಲೆಡೆ ಸಂಭ್ರಮದಿಂದ ಶ್ರೀರಾಮನ ಪೂಜೆ, ಕಲ್ಪೋಕ್ತ ಪೂಜೆ ಹಾಗೂ ಹೋಮ, ಪಾನಕ ಪನಿವಾರಗಳ ವಿತರಣೆ ಇತ್ಯಾದಿಗಳೆಲ್ಲವನ್ನೂ ನಾವು ಮಾಡ್ತೇವೆ. ಆದರೆ ಇವತ್ತಿನ ಜೀವನದಲ್ಲಿ ಅತ್ಯಂತ ಧಾವಂತವಾಗಿ ಓಡುತ್ತಿರುವ ನಾವು ಸರಳವಾಗಿ ಆ ರಾಮನ ನವಮಿಯ ದಿವಸ ಮಾಡಬಹುದಾದ ಅನುಷ್ಠಾನಗಳು ಯಾವುದು, ಇದನ್ನು ನಾವು ಚಿಂತಿಸಿದಾಗ ಉಮಾ ಸಂಹಿತೆಯೇ ಮೊದಲಾದಂತಹ ಅನೇಕ ಆಗಮ ಗ್ರಂಥಗಳು ನಮಗೊಂದು ಒಳ್ಳೆಯ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾವೆ. ಅದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ ನಾನು ಒಂದಷ್ಟು ಲೆಕ್ಕಾಚಾರವನ್ನು ಮಾಡಿಕೊಂಡು ಕಾರಕತ್ವವನ್ನು ಗ್ರಹಿಸಿ 12 ರಾಶಿಯವರಿಗೆ ಬೇರೆ ಬೇರೆ ಮಂತ್ರಗಳನ್ನು ಆಯಾಯ ಕಾರ್ಯಸಿದ್ಧಿಗಾಗಿ ಹೇಳಿದ್ದನ್ನು ಗಮನಿಸಿ ಅದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. 12 ರಾಶಿಯವರು ಅಂದರೆ ಎಲ್ಲರೂ ಕೂಡ ಮಾಡಬಹುದಾದ ಒಂದು ರಾಮ ಮಂತ್ರ ಇದೆ. ರಾಮನ ಜನ್ಮದಿನವಾದಂತಹ ಈ ಶುಭಾವಸರದಲ್ಲಿ ಅಂದರೆ ಇದೇ ಬರುವ ಏಪ್ರಿಲ್ 6ನೇ ತಾರೀಕು ಭಾನುವಾರ ರಾಮನವಮಿ. ಆ ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನು ಮುಗಿಸಿ ಈಗ ಹೇಳುವ ರಾಮ ಮಂತ್ರವನ್ನು ಎಲ್ಲರೂ ಕೂಡ 108 ಸಂಖ್ಯೆಗೆ ಕಡಿಮೆ ಇಲ್ಲದ ಹಾಗೆ ಜಪಿಸುವುದರಿಂದ ರಾಮಾನುಗ್ರಹವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇದು ಶ್ರೀರಾಮ ವಜ್ರ ಕವಚ ಎನ್ನುವಂತಹ ಸ್ತೋತ್ರದಿಂದ ಆಯ್ದ ಬಹಳ ವಿಶಿಷ್ಟವಾದ ಒಂದು ಮಂತ್ರವಾಗಿರುತ್ತೆ. ನಮಃ ಕೋದಂಡಹಸ್ತಾಯ ಸಂಧೀಕೃತ ಶರಾಯ ಚ ದಂಡಿತಾಖಿಲ ದೈತ್ಯಾಯ ಭಕ್ತ ದುಃಖಾರ್ತಿಹಾರಿಣೆ ಎನ್ನುವಂಥದ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ನಮಃ ಕೋದಂಡಹಸ್ತಾಯ ಸಂಧೀಕೃತ ಶರಾಯ ಚ ದಂಡಿತಾಖಿಲ ದೈತ್ಯಾಯ ಭಕ್ತ ದುಃಖಾರ್ತಿಹಾರಿಣೆ. ಇದು ಶ್ರೀರಾಮ ವಜ್ರ ಕವಚದಲ್ಲಿ ಉಕ್ತವಾದಂತಹ ಒಂದು ಮಂತ್ರ. ಇದನ್ನು ಪಠಿಸಿ ಸಾಧ್ಯ ಇದ್ದವರು ದಾಳಿಂಬೆ ಹಣ್ಣು, ದಾಳಿಮ ಫಲ ಇದನ್ನು ರಾಮನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ ಎನ್ನುವಂಥದ್ದು ಉಮಾ ಸಂಹಿತೆಯೇ ಮೊದಲಾದಂತಹ ಆಗಮ ಗ್ರಂಥಗಳು ನಮಗೆ ಮಾರ್ಗದರ್ಶನವನ್ನು ಮಾಡ್ತವೆ. ಇನ್ನು ಇದಕ್ಕಿಂತ ಹೆಚ್ಚಿನ ಅನುಷ್ಠಾನವನ್ನು ನಾವು ಮಾಡಬೇಕು ಎನ್ನುವಂತಹ ಅಪೇಕ್ಷೆ ಇರುವವರು ಓಂ ರಾಮಾಯ ನಮಃ ಎನ್ನುವಂತಹ ರಾಮ ಷಡಕ್ಷರ ಮಂತ್ರ ಇದನ್ನು ಪಠಿಸುವುದರಿಂದ ಅಂದರೆ 1000 ಸಂಖ್ಯೆಗೂ ಅಧಿಕವಾಗಿ ಜಪ ಮಾಡುವುದರಿಂದ ರಾಮಾನುಗ್ರಹ ಪ್ರಾಪ್ತಿಯಾಗಿ ಸಕಲ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಎನ್ನುವಂಥದ್ದು. ಇನ್ನು ಪೂಜೆ ಸರಳವಾಗಿ ಮಾಡಬೇಕು ಅಂತ ಇರುವವರು ಶ್ರೀರಾಮನ ಗಾಯತ್ರಿಯಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಲ್ಲಿ ರಾಮನ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಶ್ರೀರಾಮನ ಗಾಯತ್ರಿ ಮಂತ್ರ ಹೀಗಿದೆ. ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ಓಂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ಈ ರಾಮ ಗಾಯತ್ರಿಯಿಂದ ಪೂಜಾದಿಗಳನ್ನು ನಡೆಸುವುದರಿಂದಲೂ ಕಲ್ಪೋಕ್ತ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಇನ್ನು ನಾನು ಮೊದಲಿಗೆ ವಿವರಿಸಿದ ಹಾಗೆ 12 ರಾಶಿಯವರಿಗೆ ಪ್ರತ್ಯೇಕವಾಗಿ ಒಂದಷ್ಟು ಮಂತ್ರಗಳನ್ನು ಈ ರೀತಿ ವಿನಿಯೋಗ ಮಾಡಿ ಎನ್ನುವುದಾಗಿ ನಿರ್ದೇಶಿಸಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಧಾನವಾಗಿ ಮೇಷ, ತುಲಾ ಮತ್ತು ಮಕರ ಈ ರಾಶಿಯವರು, ಮೇಷ, ತುಲಾ ಹಾಗೂ ಮಕರ ರಾಶಿಯವರು ಸಂಪತ್ಪ್ರದಾಯಕವಾದಂತಹ ರಾಮಮಂತ್ರ ಇದನ್ನು ಅನುಷ್ಠಾನ ಮಾಡುವುದರಿಂದ ಅತ್ಯಂತ ಶೀಘ್ರದಲ್ಲಿಯೇ ಸಿದ್ಧಿಯಾಗತ್ತೆ ಅಂತ. ಆ ಮಂತ್ರ ಹೀಗಿದೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಜೋ ನಮಾಮ್ಯಹಂ. ಈ ಮಂತ್ರವನ್ನು ಅನುಷ್ಠಾನ ಮಾಡುವುದರಿಂದ ರಾಮಾನುಗ್ರಹ ಅತ್ಯಂತ ಕ್ಷಿಪ್ರದಲ್ಲಿಯೇ ನಿಮಗೆ ಸಾಧಿತವಾಗುತ್ತೆ. ಇದು ಮೇಷ, ತುಲಾ ಹಾಗೂ ಮಕರ ರಾಶಿಯವರಿಗೆ. ಇನ್ನು ವೃಶ್ಚಿಕ, ಕುಂಭ ಮತ್ತು ಮೀನ ಇವರಿಗೆ ವಿಪತ್ತುಗಳ ಪರಿಹಾರಾರ್ಥವಾಗಿ ಸೂಚಿಸಿರುವಂತಹ ಒಂದು ರಾಮಮಂತ್ರ
ಇದು ಕೂಡ ಬಹಳ ಶ್ರೇಷ್ಠವಾಗಿದೆ. ಇದನ್ನು ಅನುಷ್ಠಾನ ಮಾಡುವುದು ಕೂಡ ಸೂಕ್ತ. ಇದರಲ್ಲಿ ಗಮನಿಸಬೇಕಾದ್ದು, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಕುಂಭ ಮತ್ತು ಮೀನ ರಾಶಿಯವರಿಗೆ 7.5 ಶನಿಯ ಪ್ರಭಾವ ನಡೆಯುತ್ತಾ ಇದೆ. ಇದರಿಂದಲೂ ಕೂಡ ಪರಿಹಾರವನ್ನು ಕಾಣುವುದಕ್ಕೆ ಈ ರಾಮ ಮಂತ್ರ ರಾಮಬಾಣವಾಗುತ್ತೆ. ಆ ಮಂತ್ರ ಹೇಗಿದೆ ಅಂದರೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾ ಪತಯೇ ನಮಃ. ಗಮನಿಸಿ, ಇಲ್ಲಿ ಸೀತಾಯಾ ಪತಯೇ ನಮಃ ಅಲ್ಲ, ಸೀತಾಯಾ ಪತಯೇ ನಮಃ. ಸೇರಿಸಿ ಹೇಳುವಾಗ ಸೀತಾಯಾ ಪತಯೇ ನಮಃ ಎನ್ನುವುದಾಗಿ ಉಚ್ಚಾರಣೆಯಾಗುತ್ತೆ. ಈ ಮಂತ್ರವನ್ನು ವೃಶ್ಚಿಕ, ಕುಂಭ ಮತ್ತು ಮೀನರಾಶಿಯವರು ಪಠಿಸುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಇನ್ನು ವ್ಯಾಧಿ ನಿವಾರಕರವಾದಂತಹ ಒಂದು ಮಂತ್ರ ಇದೆ. ಅದನ್ನು ವೃಷಭ, ಸಿಂಹ ಮತ್ತು ಧನುರ್ರಾಶಿಯವರು ಪಠಿಸುವುದರಿಂದ ಅತ್ಯಂತ ಬೇಗ ರಾಮಾನುಗ್ರಹ ಸಿದ್ಧಿಯಾಗತ್ತೆ. ಆ ಮಂತ್ರ ಹೀಗಿದೆ: ರಾಮಭದ್ರ ಮಹೇಶ್ವಾಸ ರಘುವೀರ ನೃಪೋತ್ತಮ ಭೋ ದಶಾಸ್ಯಾಂತಕಾಸ್ಮಾಕಂ ರಕ್ಷಾನ್ ದೇಹಿ ಶ್ರಿಯಂಚಮೆ. ಈ ಮಂತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳೂ ಇದೆ. ಇಲ್ಲಿ 2ನೆಯ ಸಾಲಿನಲ್ಲಿ ಭೋ ದಶಾಸ್ಯಾಂತಕ ಅಂತ ಹೇಳುವ ಬದಲಿಗೆ ಕೇವಲ ದಶಾಸ್ಯಾಂತಕಾಸ್ಮಾಕಂ ರಕ್ಷಾಂ ದೇಹಿ ಶ್ರಿಯಂಚಮೆ ಎನ್ನುವುದಾಗಿಯೂ ಕೂಡ ಪಾಠಭೇದ ಇದೆ. ಇದನ್ನು ಗಮನಿಸಬೇಕು. ರಾಮಭದ್ರ ಮಹೇಶ್ವಾಸ ರಘುವೀರ ನೃಪೋತ್ತಮ ಭೋ ದಶಾಸ್ಯಾಂತಕಾಸ್ಮಾಕಂ ರಕ್ಷಾಂ ದೇಹಿ ಶ್ರಿಯಂಚಮೆ ಎನ್ನುವಂತಹ ವ್ಯಾಧಿ ನಿವಾರಕರವಾದಂತಹ ಮಂತ್ರ ವೃಷಭ, ಸಿಂಹ ಹಾಗೂ ಧನುರ್ರಾಶಿಯವರು ಪಠಿಸುವುದರಿಂದ ಹೆಚ್ಚು ಹೆಚ್ಚು ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಇನ್ನು ಉಳಿದ ರಾಶಿಗಳು 3: ಮಿಥುನ, ಕರ್ಕಾಟಕ ಹಾಗೂ ಕನ್ಯಾ ರಾಶಿಯವರು. ಇವರು ಕಾರ್ಯಸಿದ್ಧಿಕರವಾದಂತಹ ರಾಮಮಂತ್ರ ಇದನ್ನು ಪಠಿಸುವುದರಿಂದ ಹೆಚ್ಚು ಹೆಚ್ಚು ಶ್ರೇಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಹಾಗೂ ಅತ್ಯಂತ ಶೀಘ್ರದಲ್ಲಿಯೇ ರಾಮಾನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಮಂತ್ರ ಯಾವುದು, ಹೇಗಿದೆ ಅಂದರೆ, ಸರ್ವಾನ್ ಲೋಕಾನ್ಸು ಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸ್ರಷ್ಟುಂ ಶಕ್ತೋ ರಾಮೋ ಮಹಾಯಶಃ. ಮಂತ್ರವನ್ನು ಪುನಃ ಹೇಳ್ತಾ ಇದ್ದೇನೆ. ಸರ್ವಾನ್ ಲೋಕಾನ್ಸು ಸಂಹೃತ್ಯ ಸಭೂತಾನ್ ಸಚರಾಚರಾನ್ ಪುನರೇವ ತಥಾ ಸ್ರಷ್ಟುಂ ಶಕ್ತೋ ರಾಮೋ ಮಹಾಯಶಃ. ಇದು ಮಿಥುನ, ಕರ್ಕಾಟಕ ಹಾಗೂ ಕನ್ಯಾ ಈ ರಾಶಿಯವರು ಪಠಿಸುವುದರಿಂದ, ಹೆಚ್ಚು ಹೆಚ್ಚು ಜಪಿಸುವುದರಿಂದ ಕಾರ್ಯಸಿದ್ಧಿಕರವೂ ಆಗತ್ತೆ, ರಾಮಾನುಗ್ರಹ ಅತ್ಯಂತ ಬೇಗ ಸಿದ್ಧಿಯಾಗತ್ತೆ ಎನ್ನುವಂಥದ್ದು. ಹೀಗೆ ಉಮಾ ಸಂಹಿತೆಯಲ್ಲಿ ಉಕ್ತವಾದಂತಹ ಈ ಮಂತ್ರಗಳ ಅನುಷ್ಠಾನ ವಿಧಿಯನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಆಯಾಯ ರಾಶಿಯವರು ನಿಮಗೆ ಹೇಳಿರುವಂತಹ ಮಂತ್ರಾನುಷ್ಠಾನವನ್ನು ಮಾಡಿ ಶ್ರೇಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಜೊತೆಗೆ ಮೊದಲು ನಾನು ಹೇಳಿದ ನಮಃ ಕೋದಂಡಹಸ್ತಾಯ ಸಂಧೀಕೃತ ಶರಾಯ ಚ ದಂಡಿತಾಖಿಲ ದೈತ್ಯಾಯ ಭಕ್ತ ದುಃಖಾರ್ತಿಹಾರಿಣೆ ಎನ್ನುವಂತಹ ರಾಮ ವಜ್ರ ಕವಚ ಈ ಮಂತ್ರವನ್ನು ಅನುಷ್ಠಾನ ಮಾಡುವುದರಿಂದಲೂ, ಓಂ ರಾಮಾಯ ನಮಃ ಎನ್ನುವಂತಹ ರಾಮ ಷಡಕ್ಷರ ಮಂತ್ರ ಇದನ್ನು ಅನುಷ್ಠಾನ ಮಾಡುವುದರಿಂದಲೂ, ಹಾಗೂ ದಾಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಎನ್ನುವ ರಾಮ ಗಾಯತ್ರಿ ಇದನ್ನು ಪೂಜೆಗೆ ಬಳಸುವುದರಿಂದಲೂ ಅತ್ಯಂತ ಶೀಘ್ರದಲ್ಲಿಯೇ ರಾಮಾನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಎನ್ನುವುದಾಗಿ ಹೇಳ್ತಾ, ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ, ಅದನ್ನು ತಾವು ನೋಡಿಕೊಳ್ಳಬಹುದು. ಎಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯ ಶುಭಾವಸರದಲ್ಲಿ ರಾಮನವಮಿಯಲ್ಲಿ ರಾಮಾನುಗ್ರಹವಾಗಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.